ಸ್ನೇಹಿತರೆ, ಮಿಡಲ್ ಈಸ್ಟ್ ಟೈಮ್ ಬಾಂಬ್ ಸ್ಫೋಟ ಆಗಿದೆ. ಇಡೀ ಜಗತ್ತು ಯಾವ ಯುದ್ಧದ ಬಗ್ಗೆ ಥಿಂಕ್ ಮಾಡ್ತಾ ಇತ್ತು, ಇವತ್ತಾಗುತ್ತೆ ಅಂತ ಹೇಳಿ ಆತಂಕ ಇತ್ತು, ಅದು ಆಗ ಹೋಗಿದೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಸೇರ್ಕೊಂಡು ಯುದ್ಧ ಮಾಡೇ ಬಿಟ್ಟಿದ್ದಾರೆ, ದಾಳಿ ಮಾಡೇ ಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ದಾಳಿ ಎಲ್ಲ, ದೊಡ್ಡ ದಾಳಿ. ಇರಾನ್ನ ರಾಜಧಾನಿ ಸೇರಿ ಪ್ರಮುಖ ಜಾಗಗಳಲ್ಲೆಲ್ಲ ಬೆಂಕಿ ಮತ್ತು ಹೊಗೆ. ಅದು ಕೂಡ ಟ್ರಂಪ್ ಹೇಳಿಕೆ ಬಂದಾಗಿದೆ. ಹಲವು ದಿನಗಳ ಮಲ್ಟಿ ಡೇ ಆಪ್ಸ್ ನಾವು ಪ್ಲಾನ್ ಮಾಡಿದ್ದೀವಿ, ಮಲ್ಟಿ ಡೇ ಆಪರೇಷನ್ಸನ್ನು ಪ್ಲಾನ್ ಮಾಡಿದ್ದೀವಿ. ಜಗತ್ತಿನ ಅತಿ ದೊಡ್ಡ ಉಗ್ರ ಪೋಷಕ ಇರಾನ್, ಬಿಡಲ್ಲ ಅವ್ರನ್ನ ಅಂಥೇಳಿ. ಸರಣಿ ದಾಳಿ ಕಂಟಿನ್ಯೂಸ್ ನಡೀತಾನೆ ಇದೆ ಯಾವಾಗಲೂ ಕೂಡ. ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಪ್ರಮುಖ ನಗರಗಳು ಹೊತ್ತಿ ಉರಿತಿವೆ. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೆಯನ್ನ ಕೂಡ ಗುರಿ ಮಾಡಿದ್ದಾರೆ. ಕಳೆದ ಜೂನ್ನಲ್ಲಿ ಇಸ್ರೇಲ್ ಒಂದೇ ಏಕಾಂಗಿಯಾಗಿ ಇರಾನ್ ವಿರುದ್ಧ ಯುದ್ಧ ಸಾರಿತ್ತು. ಕಡೆಯಲ್ಲಿ ಅಮೆರಿಕ ಬಂದು B-2 ಬಾಂಬರ್ಗಳನ್ನು ಬಳಸಿ ಫೈನಲ್ ಪ್ರಹಾರವನ್ನು ಅಷ್ಟೇ ಮಾಡಿತ್ತು. ಸಾಮಾನ್ಯವಾಗಿ ಬಹುತೇಕ ಎಲ್ಲ ಯುದ್ಧಗಳಲ್ಲೂ ಅಮೆರಿಕ ಹಿಂಗೆ ಮಾಡೋದು. ಮೊದಲು ಫ್ರೆಂಡ್ಸನ್ನು ಕಳಿಸೋದು, ಆಮೇಲೆ ವಿರೋಧಿಗಳು ಸ್ವರ್ಗದ ಮೇಲೆ ಬಂದು ಕೊನೆ ಮಳೆ ಹೊಡೆಯೋಕೆ ಅಮೆರಿಕ ಬರೋದು. ಆದರೆ ಈ ಸಲ ಮೊದಲ ದಿನವೇ ಅಮೆರಿಕ ಇಸ್ರೇಲ್ ಜೊತೆ ಒಟ್ಟಿಗೆ ಜಾಯಿಂಟ್ ಆಪರೇಷನ್ ಮಾಡಿದೆ. ನೀರು, ಆಕಾಶ ಎಲ್ಲ ಕಡೆಯಿಂದ ಸುತ್ತುವರೆದು ಹೊಡಿತಾ ಇದ್ದಾರೆ ಇರಾನ್ಗೆ. ನ್ಯೂಕ್ಲಿಯರ್ ಡೀಲ್ ಮಾತುಕತೆ ಫೇಲ್ ಆದ ಬೆನ್ನಲ್ಲೇ ಹಗಲಲ್ಲೇ ದಾಳಿ ಮಾಡಿದ್ದಾರೆ. ದೊಡ್ಡ ಡೆವಲಪ್ಮೆಂಟ್ ಇದು. ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಶನಿವಾರದ ಫಸ್ಟ್ ಹಾಫ್ನಲ್ಲೇ ದಾಳಿ ಶುರುವಾಗಿ ಹೋಗಿದೆ. ಇದನ್ನ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಘೋಷಿಸಿದ್ರು. ಇಸ್ರೇಲ್ ಮೇಲಿದ್ದ ಬೆದರಿಕೆಗಳಿದಾವೆ, ಅದನ್ನ ಇಲ್ಲ ಆಗಿಸೋಕೆ ನಮ್ಮ ಮೇಲೆ ದಾಳಿ ಮಾಡೋರು ಇದ್ರು, ಅವರು ಅದನ್ನ ತಡೆಯೋಕೆ ನಾವು ಮುಂಚೆನೆ ಪ್ರಿಯಂಟಿವ್ ದಾಳಿ ಮಾಡಿಬಿಟ್ಟಿದ್ದೀವಿ ಅಂತ ಘೋಷಿಸಿದ್ದಾರೆ. ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಇರಾನ್ ರಾಜಧಾನಿ ತೆಹರಾನ್ ಮೇನ್ ಟಾರ್ಗೆಟ್. ಇಲ್ಲಿ ಅಧ್ಯಕ್ಷರ ನಿವಾಸ, ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೆಯಿರ ಆಫೀಸ್ ಎಲ್ಲ ಟಾರ್ಗೆಟ್ ಆಗಿದೆ. ಆದರೆ ಆ ಟೈಮ್ನಲ್ಲಿ ಅವರೆಲ್ಲ ಬೇರೆ ಕಡೆ ಬಚ್ಚಿಟ್ಕೊಂಡಿದ್ರು, ಅಲ್ಲಿ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಡೌನ್ ಟೌನ್ ಪ್ರದೇಶದಲ್ಲಿರೋ ಯೂನಿವರ್ಸಿಟಿ ಸ್ಟ್ರೀಟ್ ಮತ್ತು ಜಮೂರಿ ಏರಿಯಾದಲ್ಲಿ 3 ಭೀಕರ ಸ್ಫೋಟ ಆಗಿದೆ. ಅಚ್ಚರಿಯ ವಿಚಾರ ಅಂದರೆ, ಕಳೆದ ಕೆಲ ದಿನಗಳಿಂದ ಟೆನ್ಷನ್ ಶುರುವಾದಾಗಿನಿಂದ ಖಾಮೆನೈ ಎಲ್ಲೂ ಪಬ್ಲಿಕ್ ಆಗಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಈಗ ಏನಾಗಿದೆ, ಅಧ್ಯಕ್ಷರಿಗೆ ಖಾಮೆನೈಗೆ ಡ್ಯಾಮೇಜ್ ಆಗಿದೆಯಾ ಅಥವಾ ನಿಜವಾಗ್ಲೂ ಕೂಡ ಅವರು ಬೇರೆ ಕಡೆ ಕದ್ಕೋತಿದ್ರಾ, ಇನ್ನಷ್ಟೇ ಸ್ಪಷ್ಟ ಆಗಬೇಕು. ವಿಚಾರ ನಿಗೂಢ ಇದೆ. ಅವರು ಓಪನ್ ಆಗಿ ಕಾಣಿಸ್ಕೊಂಡು ನಾನು ಇದ್ದೀನಿ ಅಂತ ಇನ್ನೂ ಕೂಡ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಇರಾನ್ನ ಫಾರ್ಸ್ ನ್ಯೂಸ್ ಏಜೆನ್ಸಿ ಪ್ರಕಾರ ಟೆಹರಾನ್ನ ಉತ್ತರ ಮತ್ತು ಪೂರ್ವ ಭಾಗಗಳಲ್ಲೂ ಇಸ್ರೇಲ್ ಅಮೆರಿಕ ದಾಳಿ ಮಾಡಿವೆ. ಈ ಕ್ಷಣಕ್ಕೂ ದಾಳಿ ನಡೀತಾನೆ ಇದೆ. ಎಲ್ಲೆಲ್ಲಿ ರಾಜಧಾನಿ ತೆಹರಾನ್, ಕಾಮ್ ಸಿಟಿ, ಹಾಗೆ ಖೆರ್ಮನ್ ಶಾ, ಇಸ್ಫಹಾನ್ ಮತ್ತು ಕರಾಜ್, ಇವೆಲ್ಲ ಏನು ರಾಜಧಾನಿಗಳು, ಅಣು ಕೇಂದ್ರ, ಮಿಸೈಲ್ ಕೇಂದ್ರ ಎಲ್ಲ ಇರೋ ಜಾಗಗಳು. ಅಲ್ಲಿಗೆ ಬಾಂಬ್ ಸುರಿತಾ ಇದ್ದಾರೆ. ಇನ್ನು ಗಮನಿಸಬೇಕಾದ ಮುಖ್ಯ ವಿಚಾರ ಅಂದರೆ, ಈ ಇಸ್ಫಹಾನ್ ನಗರದಲ್ಲಿ ಇರಾನ್ನ ಅತಿ ದೊಡ್ಡ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮತ್ತು ಪ್ರಮುಖ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಇದೆ. ಸೊ ಈ ವಿಚಾರ ಕ್ಲಿಯರ್. ಅಮೆರಿಕ ಮತ್ತು ಇರಾನ್ ಜಂಟಿಯಾಗಿ ಸೇರ್ಕೊಂಡು ಇರಾನ್ನ ಎಲ್ಲ ಸೇನಾ ಸಾಮರ್ಥ್ಯ ಮತ್ತು ಅಣು ಕೇಂದ್ರಗಳನ್ನು ಪುಡಿ ಮಾಡೋ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನೋದು. ಒಂದೇ ಬಾರಿಗೆ ಇರಾನ್ನ ಇಷ್ಟೆಲ್ಲ ಪ್ರಮುಖ ನಗರಗಳ ಮೇಲೆ ಏಕಕಾಲದಲ್ಲಿ ಸ್ಫೋಟಕಗಳ ಮಳೆ ಸುರಿತಾ ಇರೋದನ್ನು ನೋಡಿದ್ರೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ಇದು, ಸಣ್ಣ ಪುಟ್ಟದಲ್ಲ ಇದು. ಹಾಗಂತ ಇರಾನ್ ಏನು ಮಾಡಲ್ವಾ? ನೋಡ್ಬೇಕು ಇರಾನ್ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ. ಇಸ್ರೇಲ್ ಹೇಳಿದೆ, ಯಾವುದೇ ಕ್ಷಣದಲ್ಲೂ ಇರಾನ್ ಡ್ರೋನ್ಗಳನ್ನೆಲ್ಲ ಕಳಿಸಬಹುದು, ಮಿಸೈಲ್ಗಳನ್ನ ಕಳಿಸಬಹುದು, ನಾವು ಅಲರ್ಟ್ ಆಗಿರಬೇಕು ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇಸ್ರೇಲ್ ತನ್ನ ಏರ್ ಸ್ಪೇಸ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ. ಇಸ್ರೇಲ್ಗೆ ಹೋಗಕ್ಕಾಗಲ್ಲ ಈಗ ಬೈ ಏರ್. ಅಲ್ಲದೆ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಇಸ್ರೇಲ್ ಘೋಷಿಸಿದೆ. ಈ ದಾಳಿಯ ಪ್ರಮುಖ ಟಾರ್ಗೆಟ್ಗಳಲ್ಲಿ ಇರಾನ್ನ ಅಧ್ಯಕ್ಷೀಯ ಭವನ ಕೂಡ ಸೇರಿದೆ. ಇದರ ಜೊತೆಗೆ ಇಸ್ರೇಲ್ ಮೇಲೆ ಭವಿಷ್ಯದಲ್ಲಿ ದಾಳಿ ಮಾಡೋಕೆ ಇರಾನ್ ಬಳಸಬಹುದಾದ ಪ್ರಮುಖ ಸೇನಾ ನೆಲೆಗಳು, ಕ್ಷಿಪಣಿ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗ್ತಾ ಇದೆ. ಟ್ರಂಪ್ ಸ್ಟೇಟ್ಮೆಂಟ್ ಬಂದಿದೆ, ಮಾತಾಡಿದ್ದಾರೆ ಟ್ರಂಪ್. ಅಮೆರಿಕ ನಡೆಸ್ತಾ ಇರೋ ಈ ಭೀಕರ ದಾಳಿಯ ಅಸಲಿ ಗುರಿ ಏನು ಅನ್ನೋದನ್ನ ಟ್ರಂಪ್ 8 ನಿಮಿಷಗಳ ವಿಡಿಯೋ ಮಾಡಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್, ಖಾಮೆನೈ ನಿಷ್ಠ ಸೇನೆ ಇದು. ಸೇನೆ ಒಳಗಡೆ ಇನ್ನೊಂದು ಸೇನೆ ತರ ಅಥವಾ ದೇಶದ ಒಳಗಡೆ ಪ್ರತ್ಯೇಕ ಸೇನೆ ತರ ಇದು ಇರಾನ್ನಲ್ಲಿದು. ಅವರು ಮತ್ತು ಇರಾನ್ನ ಮೇನ್ ಸ್ಟ್ರೀಮ್ ಸಶಸ್ತ್ರ ಪಡೆಗಳು ಮತ್ತು ಪೊಲೀಸರು ಇವರೆಲ್ಲರಿಗೂ ಟ್ರಂಪ್ ಕೊಟ್ಟಿರೋ ವಾರ್ನಿಂಗ್ ಕೇಳಿದ್ರೆ ಯಾರು ಕೂಡ ಒಂದು ಕ್ಷಣ ನಡುಗ್ ಹೋಗಬೇಕು. ಇವತ್ತೇ ನಿಮ್ಮ ಶಸ್ತ್ರಾಸ್ತ್ರ ಕೆಳಗಿಡಿ, ನಿಮಗೆ ಸಂಪೂರ್ಣ ರಕ್ಷಣೆ, ಇಮ್ಯುನಿಟಿ ನಾನು ಕೊಡ್ತೀನಿ. ಒಂದು ವೇಳೆ ನೀವು ಶರಣಾಗದೆ ಇದ್ರೆ ಸಾವು ಗ್ಯಾರಂಟಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಶಸ್ತ್ರ ತ್ಯಜಿಸಿ ಬದುಕ್ತೀರಾ ಅಥವಾ ಅಮೆರಿಕದ ಸ್ಫೋಟಕಗಳಿಗೆ ಬಲಿ ಆಗ್ತೀರಾ, ಡಿಸೈಡ್ ಮಾಡಿ ಅಂತ ಓಪನ್ ಆಫರ್ ಕೊಟ್ಟಿದ್ದಾರೆ ಟ್ರಂಪ್. ಅಷ್ಟು ಮಾತ್ರ ಅಲ್ಲ, ಇರಾನ್ನ ಸಾಮಾನ್ಯ ಜನರಿಗೂ ಟ್ರಂಪ್ ಒಂದು ಭೀಕರ ಎಚ್ಚರಿಕೆ ಕೊಟ್ಟಿದ್ದಾರೆ, ದೊಡ್ಡ ಆಫರ್ ಕೂಡ ಕೊಟ್ಟಿದ್ದಾರೆ. ಇರಾನ್ ಹೆಮ್ಮೆಯ ಜನ, ನೀವು ಒಳ್ಳೆಯವರು, ನೀವು ಬಹಳ ಒಳ್ಳೆಯವರು. ಈ ಖಾಮೆನೆಗಳು ಮತ್ತು ಆಡಳಿತ ಮಾಡೋರು ಸರಿ ಇಲ್ಲ ಅಷ್ಟೇ, ನೀವು ಒಳ್ಳೆ ಜನ ಅಂತ ಹೇಳಿದ್ದಾರೆ. ನಿಮ್ಮ ಸ್ವಾತಂತ್ರ್ಯದ ಟೈಮ್ ಬಂದಿದೆ ಈ ದುಷ್ಟರಿಂದ ಅಂತ ಇರಾನ್ ಜನತೆಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ ಟ್ರಂಪ್. ದಯವಿಟ್ಟು ಇರಾನ್ ಜನರೇ, ನೀವು ಮನೆಯಿಂದ ಹೊರಗೆ ಬರಬೇಡಿ, ಡೇಂಜರಸ್ ಇದೆ. ಹೊರಗಡೆ ಎಲ್ಲ ಕಡೆ ಸ್ಫೋಟಕಗಳ ಮಳೆ ಸುರಿಸ್ತಾ ಇದೀವಿ ನಾವು. ನಮ್ಮ ಟಾರ್ಗೆಟ್ ಖಾಮೆನೈ ಮತ್ತು ಅವರ ಆಡಳಿತ ಮತ್ತು ಅವರ IRGC, ನೀವಲ್ಲ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇರಾನ್ ಜನರನ್ನ ಸರ್ಕಾರದ ವಿರುದ್ಧ ದಂಗೆ ಹೇಳಿ, ನೀವು ನಮ್ಮ ಪರ ಇರಿ, ಈ ದುಷ್ಟ ಸರ್ಕಾರದ ವಿರುದ್ಧ ನೀವಿರಿ ಅಂತ ಹೇಳಿದ್ದಾರೆ.
ನಾವು ಮಿಲಿಟರಿ ಆಪರೇಷನ್ ಮುಗಿಸಿದ ತಕ್ಷಣ ನೀವು ಹೋಗಿ ನಿಮ್ಮ ಸರ್ಕಾರದ ಆಡಳಿತವನ್ನ ಕೈಗೆ ತಗೊಳ್ಳಿ. ಇದು ನಿಮ್ಮ ಪಾಲಿಗೆ ಸಿಕ್ಕಿರೋ ಬಹುದೊಡ್ಡ ಮತ್ತು ಲಾಸ್ಟ್ ಅಪಾರ್ಚುನಿಟಿ. ಇಷ್ಟು ವರ್ಷ ನೀವು ಅಮೆರಿಕದ ಸಹಾಯ ಕೇಳ್ತಾ ಇದ್ರಿ, ಈಗ ಅಮೆರಿಕ ಸಹಾಯ ಮಾಡ್ತಾ ಇದೆ, ಸಂಪೂರ್ಣ ವಿನಾಶಕಾರಿ ಶಕ್ತಿಯೊಂದಿಗೆ ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಬಿಡಬೇಡಿ ಅವಕಾಶವನ್ನ. ನಿಮ್ಮ ಭವಿಷ್ಯವನ್ನ ನೀವೇ ಬರೆಯುವ ಕ್ಷಣವನ್ನ ಕಳ್ಕೊಳ್ಬೇಡಿ ಅಂತ ಜನರನ್ನ ಹುಚ್ಚೆಬ್ಬಿಸಿದ್ದಾರೆ ಇರಾನ್ ಜನತೆಗೆ. ಅವರು ಆಲ್ರೆಡಿ ಖಾಮೆನಿಗಳ ವಿರುದ್ಧ 10,000 ಇರಾನಿಯನ್ನರು ಪ್ರಾಣ ಕಳ್ಕೊಂಡು ಫೈಟ್ ಮಾಡ್ತಾ ಇದ್ರು, ಹೋರಾಟ ಮಾಡ್ತಾ ಇದ್ರು. ಈಗ ಅಮೆರಿಕ ಇನ್ನಷ್ಟು ಅದಕ್ಕೆ ತುಪ್ಪ ಹಾಕ್ತಾ ಇದೆ. ಸೊ ವಿಚಾರ ಕ್ಲಿಯರ್, ಖಾಮೆನಿಗಳನ್ನ ಮುಗಿಸ್ಬೇಕು, ಅವರ ಆಡಳಿತವನ್ನ ಎಂಡ್ ಮಾಡಬೇಕು, ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು ಅನ್ನೋದು. ಸ್ನೇಹಿತರೆ, ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೀತಾ ಇದ್ದ ಹೈ ವೋಲ್ಟೇಜ್ ಮಾತುಕತೆ ಜಸ್ಟ್ 48 hours ಬಿಫೋರ್ ಅಷ್ಟೇ, ಅಂದರೆ ಅದಕ್ಕಿಂತ ಕಮ್ಮಿ, ಗುರುವಾರವಷ್ಟೇ ಯಾವುದೇ ಒಪ್ಪಂದ ಇಲ್ಲದೆ ಎಂಡ್ ಆಗಿತ್ತು. ಅಮೆರಿಕದ ಯಾವುದೇ ಬೇಡಿಕೆಗಳಿಗೆ ಇರಾನ್ ಒಪ್ಪಿರಲಿಲ್ಲ, ಮಾತುಕತೆ ಫೇಲ್ ಆಗಿತ್ತು. ಡೊನಾಲ್ಡ್ ಟ್ರಂಪ್ ಇರಾನ್ ಯಾವುದೇ ಕಾರಣಕ್ಕೂ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಬಾರ್ದು, ಅಣ್ವಸ್ತ್ರ ಹೊಂದಬಾರ್ದು ಅಂತ ಪಟ್ಟು ಹಿಡಿದಿದ್ರು. ಆದರೆ ಇರಾನ್ ಅಣ್ವಸ್ತ್ರ ಮಾಡ್ತಾ ಇಲ್ಲ ರೀ, ಶಾಂತಿಯುತ ಉದ್ದೇಶಕ್ಕೆ ವಿದ್ಯುತ್ಗೋಸ್ಕರ ಅಷ್ಟೇ ಅಂತ ಹೇಳ್ತಾ ಇತ್ತು. ಆದರೂ ಕೂಡ ಅಮೆರಿಕಗೆ ಗುಪ್ತಚರ ಮಾಹಿತಿ ಇತ್ತು, ವೆಪನ್ಸ್ ಗ್ರೇಡ್ ಅಂದರೆ ಶಸ್ತ್ರಾಸ್ತ್ರ ದರ್ಜೆಯ ಯುರೇನಿಯಂ ಅನ್ನ ಎನ್ರಿಚ್ ಮಾಡಿ ಇಟ್ಕೊಂಡಿದೆ. ಮನ್ಸ್ ಮಾಡಿದ್ರೆ 1 ವಾರ 2 ತಿಂಗಳಲ್ಲಿ ಅವರು ಅಣ್ವಸ್ತ್ರವನ್ನು ಮಾಡಿಕೊಂಡೇ ಬಿಡಬಹುದು, ಅಷ್ಟು ಹತ್ತಿರದಲ್ಲಿದ್ದಾರೆ ಅನ್ನೋದು ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗಿತ್ತು. ಮಿತ್ರ ರಾಷ್ಟ್ರಗಳ ಗಂಭೀರ ಆರೋಪ ಕೂಡ ಆಗಿತ್ತು. ಹೀಗಾಗಿ ಸಂಪೂರ್ಣ ನಿಲ್ಲಿಸಲೇಬೇಕು ಅಂತ ಟ್ರಂಪ್ ಪಟ್ಟು ಹಿಡಿದ್ರು. ಜೊತೆಗೆ ಕಳೆದ ಜೂನ್ನಲ್ಲಿ ಅಮೆರಿಕ ಇರಾನ್ನ 3 ಅಣು ಕೇಂದ್ರಗಳ ಮೇಲೆ B-2 ಬಾಂಬರ್ಗಳನ್ನು ಬಳಸಿ ದಾಳಿ ಮಾಡಿದಾಗಿನಿಂದ ವಿಶ್ವಸಂಸ್ಥೆಯ ಪರಮಾಣು ನಿಗಾ ಸಂಸ್ಥೆಗೆ ಇರಾನ್ ಅಲ್ಲಿ ಪರಿಶೀಲನೆ ಮಾಡೋಕೆ ಅವಕಾಶ ಕೊಟ್ಟಿರಲಿಲ್ಲ. ಫೆಬ್ರವರಿ 19 ಟ್ರಂಪ್ 10 ದಿನಗಳಲ್ಲಿ ಒಪ್ಪಂದಕ್ಕೆ ಬರದೆ ಹೋದರೆ ಮಿಲಿಟರಿ ಆಕ್ಷನ್ ಗ್ಯಾರಂಟಿ ಅಂತ ಕಟ್ಟುನಿಟ್ಟಿನ ಅಲ್ಟಿಮೇಟಮ್ ಕೊಟ್ಟಿದ್ರು. ಈಗ ಗಡುವು ಮುಗಿತಾ ಇದ್ದ ಹಾಗೆ ಅಮೆರಿಕ ಯುದ್ಧ ನೌಕೆ, ಫೈಟರ್ ಜೆಟ್ಗಳನ್ನು ಭಾರಿ ಪ್ರಮಾಣದಲ್ಲಿ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಕೊಂಡಿತ್ತಲ್ಲ ಮಿಡಲ್ ಈಸ್ಟ್ನಲ್ಲಿ, ಈಗ ಇರಾನ್ ಮೇಲೆ ನುಗ್ಗಿಸಿಬಿಟ್ಟಿದೆ. ಯುದ್ಧದ ಮುನ್ಸೂಚನೆಯನ್ನು ಮೊದಲೇ ಅರಿತಿದ್ದ ಭಾರತ, ಅಮೆರಿಕ, ಬ್ರಿಟನ್, ಕೆನಡಾ ಸೇರಿದಂತೆ ಹಲವು ರಾಷ್ಟ್ರಗಳು ತಮ್ಮ ನಾಗರಿಕರಿಗೆ ಕೂಡಲೇ ಅಲ್ಲಿಂದ ಬನ್ನಿ ಅನ್ನೋ ತುರ್ತು ಎಚ್ಚರಿಕೆಯನ್ನು ಕೊಟ್ಟಾಗಿತ್ತು ಈ ದಾಳಿಗೂ ಮುನ್ನ. ಸ್ನೇಹಿತರೆ, ಕೇವಲ ಸೇನೆ ಬಳಸಿ ಸ್ಫೋಟಕ ಹಾಕೋದು, ಕ್ಷಿಪಣಿಗಳನ್ನು ಕಳಿಸೋದು ಮಾತ್ರ ಅಲ್ಲ, ಡ್ರೋನ್ ಕಳಿಸೋದು ಮಾತ್ರ ಅಲ್ಲ, ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಕೂಡ ಇರಾನ್ ಒಳಗಡೆ ಆಂತರಿಕವಾಗಿ ದೊಡ್ಡ ಕಾರ್ಯಾಚರಣೆ ನಡೆಸ್ತಾ ಇದೆ, ಮಾನಸಿಕ ಯುದ್ಧವನ್ನು ಶುರು ಮಾಡಿದೆ. ತನ್ನ ಅಧಿಕೃತ ಪರ್ಷಿಯನ್ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಇರಾನ್ ಜನರಿಗೆ ನೇರ ಸಂದೇಶ ರವಾನಿಸಿರುವ ಮೊಸಾದ್, ಇರಾನ್ನ ಸಹೋದರ ಸಹೋದರಿಯರೇ, ನೀವು ಏಕಾಂಗಿಯಲ್ಲ, ನಾವೆಲ್ಲ ಸೇರಿ ಇರಾನ್ಗೆ ಅದರ ವೈಭವದ ದಿನಗಳನ್ನು ವಾಪಸ್ ತರೋಣ, ಈ ಖಾಮೆನಿಗಳನ್ನು ಆಚೆಗೆ ಹಾಕೋಣ, ಮುಗಿಸಿಬಿಡೋಣ ಅನ್ನೋ ಥರದಲ್ಲಿ ಈ ಟ್ರಂಪ್ ಜೊತೆ ಮೊಸಾದ್ ಕೂಡ ಸೇರಿಕೊಂಡು ಪ್ರಚೋದನೆ ಕೊಡ್ತಾ ಇದೆ. ಜೊತೆಗೆ ಎಲ್ಲರೂ ಕೂಡ ಮಾತಾಡಿ ಹೊರಗೆ ಬನ್ನಿ, ನಿಮ್ಮ ಈ ಸಂಘರ್ಷ ಆಂತರಿಕ ಹೋರಾಟ ಏನಿದೆ ಅದೆಲ್ಲ ಫುಟೇಜಸ್ಸನ್ನು, ದೃಶ್ಯಗಳನ್ನು, ಫೋಟೋಸನ್ನು ಶೇರ್ ಮಾಡಿ ಎಲ್ಲ ಕಡೆ ಅಂಥೇಳಿ ತುಪ್ಪ ಸುರಿಯುವಂತಹ ಪ್ರಯತ್ನವನ್ನು ಮೊಸಾದ್ ನಡೆಸ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಕೇವಲ ಇರಾನ್ಗೆ, ಇಸ್ರೇಲ್ಗೆ ಮಾತ್ರ ಸೀಮಿತ ಆಗಿಲ್ಲ, ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಹರಡ್ತಾ ಇದೆ. ಇರಾನ್ ಮೇಲೆ ಸ್ಫೋಟಕದ ಮಳೆ ಸುರಿತಾ ಇರುವಾಗಲೇ ಲೆಬನಾನ್ನಲ್ಲೂ ಇಸ್ರೇಲ್ ಪಡೆಗಳು ಭೀಕರ ಏರ್ ಸ್ಟ್ರೈಕ್ ಮಾಡಿವೆ. ಇರಾನ್ನ ಬೆಂಬಲಿತ ಉಗ್ರ ಸಂಘಟನೆ ಹೆಜ್ಬುಲ್ಲಾ ಮತ್ತೆ ಬಾಲ ಬಿಚ್ಚೋಕೆ ಶುರು ಮಾಡಿತ್ತು. ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಹೊಸದಾಗಿ ರಾಕೆಟ್ ಲಾಂಚರ್ಸ್ ಮತ್ತು ಸುರಂಗಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಹಿಜ್ಬುಲ್ಲಾಗಳು. ಅವರ ನೆಲೆಗಳ ಮೇಲೆ ಇಸ್ರೇಲ್ ಅಲ್ಲೂ ಕೂಡ ಅವರು ದಾಳಿ ಮಾಡೋಕ್ಕಿಂತ ಮುಂಚೆ ತಯಾರಿಯನ್ನು ನೋಡಿಕೊಂಡೇ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಸ್ರೇಲ್ ಅವ್ರ ಮೇಲೂ ಕೂಡ ಮುಗಿಬಿದ್ದು ದಾಳಿ ಮಾಡಿದೆ. ಈ ಯುದ್ಧ ಈಗ ಇಡೀ ಮಿಡಲ್ ಈಸ್ಟ್ಗೆ ಹರಡುವ ಭೀತಿ ಎದುರಾಗಿದೆ. ಇದಕ್ಕೆ ಸಾಕ್ಷಿ ಅನ್ನೋ ಥರದಲ್ಲಿ ಕತಾರ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ತನ್ನೆಲ್ಲ ಸಿಬ್ಬಂದಿ ಹಾಗೂ ಅಲ್ಲಿರುವ ಅಮೆರಿಕನ್ ನಾಗರಿಕರಿಗೆ ಶೆಲ್ಟರ್ ಇನ್ ಪ್ಲೇಸ್ ಅಂದರೆ ಎಲ್ಲಿದ್ದರೂ ಅಲ್ಲೇ ನೀವು ಸೇಫ್ ಆಗಿರಿ, ಸುರಕ್ಷಿತ ಜಾಗಗಳಲ್ಲಿ ಆಶ್ರಯ ಪಡ್ಕೊಂಡಿರಿ ಅನ್ನೋ ತುರ್ತು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇರಾನ್ನ ಪ್ರತಿದಾಳಿಯ ಭೀತಿಯಿಂದ ಇಡೀ ಗಲ್ಫ್ ರಾಷ್ಟ್ರಗಳು ಹೈ ಅಲರ್ಟ್ನಲ್ಲಿವೆ. ಅವ್ರು ಹೇಳಿದಾರಲ್ಲ ಇರಾನ್ ಅವರು, ಅಮೆರಿಕ ತನಕ ತಲುಪಕ್ಕಾಗಿಲ್ಲ ಅಂದರೂ ನಿಮ್ದೆಲ್ಲ ಸೇನಾ ನೆಲೆಗಳು ಅಕ್ಕಪಕ್ಕದಲ್ಲಿದ್ದಾವಲ್ಲ, ನಮ್ಮ ಸುತ್ತಮುತ್ತ ಗಲ್ಫ್ ರಾಷ್ಟ್ರಗಳಲ್ಲೆಲ್ಲ ಇಟ್ಟಿದ್ದೀರಲ್ಲ, ಅಲ್ಲೆಲ್ಲ ನಾವು ಪುಡಿ ಮಾಡ್ತೀವಿ ಅಂಥೇಳಿ. ಅದೆಲ್ಲ ಈ ಸುನ್ನಿ ಅರಬ್ ರಾಷ್ಟ್ರಗಳಲ್ಲೇ ಜಾಸ್ತಿ ಇರೋದು. ಅಲ್ಲೆಲ್ಲ ಈಗ ವಿಪರೀತ ಅಲರ್ಟನ್ನು ಜಾರಿ ಮಾಡಲಾಗಿದೆ. ಮುಖ್ಯವಾಗಿ ಅಮೆರಿಕದ ಗಲ್ಫ್ ಮಿತ್ರರು, ಈ ಕತರ್, ಸೌದಿ ಅರೇಬಿಯಾ, UAE ಅಲ್ಲೆಲ್ಲ ಹೈ ಅಲರ್ಟ್ ಇದೆ. ಸ್ನೇಹಿತರೆ, ಈ ಯುದ್ಧದ ಪರಿಣಾಮ ನೇರವಾಗಿ ಜಾಗತಿಕ ಆರ್ಥಿಕತೆ ಮೇಲೂ ಕೂಡ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ಗಳ ಮೇಲೂ ಕೂಡ ಆಗುತ್ತೆ. ಇರಾನ್ ಏನಾದರೂ ಕೂಡ ಪ್ರತಿದಾಳಿಯಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿಯನ್ನು, ಅಲ್ಲಿ ತೈಲ ಸಾಗಾಣಿಕೆಯನ್ನು ಬಂದ್ ಮಾಡಿದ್ರೆ, 1-2 ಹಡಗುಗಳನ್ನು ಮುಳುಗಿಸಿದ್ರೆ ಮತ್ತೆ ಯಾರು ಕೂಡ ಅಲ್ಲಿ ಹಡಗು ತಗೊಳ್ಳೋಕೆ ಇಷ್ಟಪಡೋದಿಲ್ಲ ಈ ಶಾಂತಿ ಬರೋ ತನಕ, ಇರಾನ್ ಗ್ಯಾರಂಟಿ ಕೊಡೋ ತನಕ. ಅವಾಗೇನಾಗುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಇದ್ದಕ್ಕಿದ್ದಂತೆ ಪೂರೈಕೆ ಕಮ್ಮಿ ಆಗುತ್ತೆ, ಬೆಲೆ ದಿಢೀರನೆ ಗಗನಕ್ಕೇರುತ್ತೆ. ತೈಲ ಆಮದನ್ನು ನೆಚ್ಕೊಂಡಿರೋ ಭಾರತದಂಥ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿ ಹಣದುಬ್ಬರ ಹೆಚ್ಚಾಗೋ ಅಪಾಯ ಕೂಡ ಇರುತ್ತೆ. ಇದರೊಂದಿಗೆ ಯುದ್ಧದ ಆತಂಕದಿಂದಾಗಿ
ಸೋಮವಾರ ಬೆಳಗ್ಗೆ ಭಾರತದ ಷೇರುಪೇಟೆ ಓಪನ್ ಆಗ್ತಿದ್ದ ಹಾಗೆ ಹೂಡಿಕೆದಾರರಲ್ಲಿ ಭೀತಿ ಎದುರಾಗಿ ಮಾರುಕಟ್ಟೆಯಲ್ಲಿ ಆಲ್ರೆಡಿ ಸೆಲ್ ಆಫ್ ಆಗಿತ್ತು. ಇದು ಇನ್ನಷ್ಟು ಕಂಟಿನ್ಯೂ ಆಗುವಂತಹ ಅಪಾಯ ಕೂಡ ಇರುತ್ತೆ. ಹಾಗೆ ಮಿಡಲ್ ಈಸ್ಟ್ ನಲ್ಲಿರೋ ಭಾರತೀಯರ ಸೇಫ್ಟಿ ಬಗ್ಗೆ ಕೂಡ ಕಳವಳ ಶುರುವಾಗಿದೆ ಈಗ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಸ್ನೇಹಿತರೆ. ತಕ್ಷಣದ ಮಾಹಿತಿ, ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಮಾಹಿತಿಯನ್ನು ನಾವು ತಲುಪಿಸ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೇರವಾಗಿ ನಿಮಗೆ ನಮ್ಮ ಅಪ್ಡೇಟ್ಸ್ ಎಲ್ಲ ತಲುಪುತ್ತೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗಿ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.